ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ನಮ್ಮ ಹಾಸನ್ ಟಿವಿಯ ಫಲಶ್ರುತಿ ಸಕಲೇಶಪುರದಲ್ಲಿ ಅಕ್ರಮ ಕಾಂಪೌಂಡ್ ತೆರವುಗೊಳಿಸಿದ ಅಧಿಕಾರಿಗಳು. ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಅಕ್ರಮವೂ ನಡೆದಿಲ್ಲ. ಎಚ್.ಡಿ. ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ. ಗರ್ಭದಲ್ಲಿ ಇರುವಾಗಲೇ ಮಗುವಿನ ರಕ್ಷಣೆ ಮಾಡಿ ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ನ್ಯಾಯಾಧೀಶೆ ಉಷಾರಾಣಿ ಸಲಹೆ. ಸಕಲೇಶಪುರ ಪಟ್ಟಣ ಶ್ರೀನಿವಾಸ ಕಲ್ಯಾಣ ಮಂಟಪ ಮಾಲೀಕ ಅಕ್ರಮವಾಗಿ ನದಿ ಪಾತ್ರದಲ್ಲಿ ಕಲ್ಲಿನ ಕಾಂಪೌಂಡ್ ನಿರ್ಮಿಸಿದ್ದು, ನಮ್ಮ ಹಾಸನ ಟಿವಿಯ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಕಲ್ಲಿನ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಇದು ನಮ್ಮ ಹಾಸನ್ ಟಿವಿಯ ಫಲಶ್ರುತಿ. ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆ ಭಾಗಶಃ ಮಳೆಗಾಲದಲ್ಲಿ ಮುಳುಗಲು ಕಾರಣವಾಗಿರುವ ಶ್ರೀನಿವಾಸ ಕಲ್ಯಾಣ ಮಂಟಪ ಮಾಲೀಕ ಅಕ್ರಮವಾಗಿ ನದಿ ಪಾತ್ರದಲ್ಲಿ ಕಲ್ಲಿನ ಕಾಂಪೌಂಡ್ ನಿರ್ಮಾಣ ಮಾಡಿದ್ದು, ಈತನ ವಿರುದ್ಧ ಯಾವುದೇ ಕ್ರಮಕ್ಕೆ ಯಾರೂ ಮುಂದಾಗದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಮೊನ್ನೆ ನಮ್ಮ ಹಾಸನ್ ಟಿವಿ ವರದಿ ಮಾಡಲಾಗಿತ್ತು. ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಇಂದು ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವರದಿ ಮಾಡಿದ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸಾರ್ವಜನಿಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಅಕ್ರಮವೂ ನಡೆದಿಲ್ಲ. ನಾನು ಎಂದಿಗೂ ಕಾನೂನು ಬದ್ಧವಾಗಿ ಕೆಲಸ ಮಾಡುತ್ತೇನೆ. ಅಕ್ರಮ ಯಾರು ಮಾಡುತ್ತಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ನಡೆಸಿದರು. ನಗರದ ಎಂಪಿ ಕಚೇರಿಯಲ್ಲಿ ಇಂದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ನಾಗತವಳ್ಳಿ ಪಾರ್ಕ್ ಜಾಗ ಖಾಸಗಿಯವರ ಪಾಲಾಗಲು ಎಂಪಿಯವರ ಕೈವಾಡ ಇದೆ ಎಂಬ ಕಾರಣಕ್ಕೆ ರೇವಣ್ಣ ಆರೋಪಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದರು. ನಾನು ಸಂಸದನಾದಾಗ ಸತ್ಯ ಪ್ರಾಮಾಣಿಕತೆ ಬಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇನೆ. ಅದೇ ರೀತಿ ನನ್ನ ಬಗ್ಗೆ ಮಾತನಾಡುವವರು ಕೂಡ ಪ್ರಾಮಾಣಿಕತೆ ಉಳಿಸಿಕೊಳ್ಳಲಿ ಅಂತ ತಿರುಗೇಟು ನೀಡಿದರು. ನಾಗತವಳ್ಳಿ ಪಾರ್ಕ್ ವಿಚಾರ ಕೆಎಐಡಿಬಿ ಹಾಗೂ ಗ್ರಾಮಸ್ಥರ ನಡುವೆ ಕಳೆದ ಅನೇಕ ದಿನಗಳಿಂದ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಕಾನೂನಿನ ಪರಿಮಿತಿಯಲ್ಲಿ ಸೂಕ್ತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಅದರಂತೆ ಅಧಿಕಾರಿಗಳು ಮಾಡುತ್ತಾರೆ. ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿಯ ಹೇಳಿಕೆಗಳನ್ನು ನೀಡಬಾರದು. ನಾನು ಎಂದಿಗೂ ಬಡವರ ನೊಂದವರ ಪರ ಕೆಲಸ ಮಾಡುವವನು. ಆದರೆ ಗ್ರಾಮೀಣ ಭಾಗದ ಮುಗ್ಧ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ ಎಂದ ಅವರು, ಜನರಿಗೆ ತಪ್ಪು ಮಾಹಿತಿ ನೀಡಿ ಒಬ್ಬರಿಂದ ಒಬ್ಬರಿಗೆ ಎತ್ತಿ ಕಟ್ಟುವ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಕಚೇರಿ ಓಪನ್ ಆದಮೇಲೆ ಇದು 3ನೇ ಬಾರಿ ನಾನು ಕಚೇರಿಗೆ ಬರ್ತಾ ಇರೋದು. ಕಚೇರಿ ಬರೋಕ್ಕಿಂತ ಒಂದು ದಿನ ಮುಂಚೆನೇ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ, ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಧ್ಯಮ ಮಿತ್ರರಿಗೆ ನಾನು ಹೇಳಿರ್ತೀನಿ, ಹೀಗೆ ಜನ ಏನೇ ಸಮಸ್ಯೆ ಇದ್ದರೂ ಇಂಥ ದಿನ ಬನ್ನಿ ಅಂತ. ಅದೇ ರೀತಿ ಇವತ್ತು ಬಂದಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಏನೋದು ತುಂಬಾ ಸಮಸ್ಯೆಗಳಿದ್ದಾವೆ. ವೈಯಕ್ತಿಕವಾಗಿ ಪಾಪ ಜಮೀನು ವಿಷಯದಲ್ಲಾಗಿರ್ಬೋದು, ಎಲ್ಲ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಅದನ್ನ ಬಗೆಹರಿಸೋ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಖಂಡಿತ ವಾರದಲ್ಲಿ ಕನಿಷ್ಠ 2 ಬಾರಿ ಬರಬೇಕಂತ ಇದೆ. ಆದರೆ ಖಂಡಿತ ಒಂದೊಂದು ಸಲ ಸರ್ಕಾರಿ ರಜೆ ಬಂದುಬಿಡುತ್ತೆ, ಒಂದೊಂದು ಸಲ ಅದು ಏನೋ ಬೇರೆ ಸರ್ಕಾರಿ ಕಾರ್ಯಕ್ರಮ ಬಂದುಬಿಡ್ತದೆ, ಇಲ್ಲ ಮಂತ್ರಿಗಳ ಕಾರ್ಯಕ್ರಮ, ಇಲ್ಲ ನಂದು ಯಾವುದೋ ಒಂದು ಸಭೆ ಉಳ್ಕೊಂಡ್ಬಿಡ್ತದೆ. ಹಾಗಾಗಿ ಅವನು ಬರೋಕ್ಕಾಗದೇ ಇರೋ ದಿವಸ ಹೀಗೆ ಮಧ್ಯದಲ್ಲಿ ಒಂದಿನ ಇದು ಕೊಟ್ಟು ಬರ್ತಾಯಿದ್ದೀನಿ. ಸಂಸದನಾಗಿ ಆಯ್ಕೆ ಮಾಡಿದರೆ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋಲ್ಲ. ಏನಿದ್ರು ಅಭಿವೃದ್ಧಿ ಮಾಡಿ ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈಗ ನಿನ್ನೆ ಮಾಜಿ ಸಚಿವರು ನಿಮ್ಮವರು ರೇವಣ್ಣ ಅವರು ನಿಮ್ಮೇಲೊಂದು ಆರೋಪ ಮಾಡಿದ್ದಾರೆ. ಹಾಸನದ ಹೆಣ್ಣಾಗಲಿ ಗಂಡಾಗಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಕಾನೂನಿನ ಕರುಳಬಳ್ಳಿ ನಮ್ಮೊಂದಿಗೆ ಇರುತ್ತದೆ. ಇದನ್ನು ಪಾಲಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಹಾಸನದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದ ಸಭಾಂಗಣದಲ್ಲಿ ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಧಾನ್ ಸೇ ಸಮಾಧಾನ್ ಕುರಿತು ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ರಕ್ಷಣೆ ಮತ್ತು ಪೋಷಣೆಗೆ ಕಾನೂನು ಅತ್ಯವಶ್ಯಕವಾಗಿದೆ. ಮನುಷ್ಯ ತಾಯಿಯ ಗರ್ಭದಲ್ಲಿರುವಾಗ ಹೇಗೆ ಕರಳಬಳ್ಳಿ ಮಗುವನ್ನು ಸುತ್ತಕೊಂಡು ರಕ್ಷಣೆ ಮಾಡುತ್ತದೆಯೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡುತ್ತೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರಳಬಳ್ಳಿ ನಮ್ಮೊಂದಿಗೆ ಇರುತ್ತೆ. ಮಗು ಗರ್ಭದಲ್ಲಿದ್ದಾಗ ಹೆಣ್ಣು ಮತ್ತು ಗಂಡು ಎಂದು ಲಿಂಗ ನಿರ್ಧಾರ ಮಾಡುವುದು ಹಾಗೂ ಭ್ರೂಣ ಹತ್ಯೆ ಮಾಡುವುದು ಅಪರಾಧವಾಗಿದೆ. ಇದರಿಂದ ಸಮಾಜದಲ್ಲಿ ಅಸಮತೋಲನ ಉಂಟಾಗುತ್ತೆ ಅಂತ ಕಿವಿಮಾತು ಹೇಳಿದರು. ಹುಟ್ಟಿಕೊಂಡಿವೆ, ನಮ್ಮ ರಕ್ಷಣೆಗೆ ಪೋಷಣೆಗೆ ಇದೆ. ಹಾಗೆಯೇ ಮನುಷ್ಯ ತಾಯಿಯ ಗರ್ಭದಲ್ಲಿರುವಾಗ ಹೇಗೆ ಕರುಳ ಬಳ್ಳಿ ಆತನನ್ನು ಸುತ್ತಿಕೊಂಡು ಆ ಮಗುವನ್ನು ಸುತ್ತಿ
ರಕ್ಷಣೆ ಮಾಡ್ತದೋ ಹಾಗೆ ಒಂದು ಮಗು ಗರ್ಭದಲ್ಲಿ ಇರುವಾಗಲೇ ಅವನಿಗೆ ಅವನ ರಕ್ಷಣೆ, ಆ ಮಗುವಿನ ರಕ್ಷಣೆಯನ್ನು ನಮ್ಮ ಕಾನೂನುಗಳು ಮಾಡ್ತವೆ. ಹುಟ್ಟಿನಿಂದ ಸಾಯುವ ತನಕ ಈ ಕಾನೂನಿನ ಕರುಳ ಬಳ್ಳಿ ನಮ್ಮೊಂದಿಗೆ ಇರ್ತದೆ. ಮೊದಲಿಗೆ ಹೆಣ್ಣು ಮಗು ಗರ್ಭದಲ್ಲಿ ಇದ್ದಾಗ ಹೆಣ್ಣೋ ಗಂಡೋ ಅಂತ ನಿರ್ಧಾರ ಮಾಡೋದು ಅದು ಅಪರಾಧ, ಭ್ರೂಣ ಹತ್ಯೆ ಮಾಡೋದು ಅಪರಾಧ. ಹೀಗೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಕಾನೂನುಗಳು. ಈ ರೀತಿ ಭ್ರೂಣ ಹತ್ಯೆ ಅಥವಾ ಮಗುವಿನ ಲಿಂಗ ನಿರ್ಧಾರ ಮಾಡಿ ಭ್ರೂಣ ಹತ್ಯೆ ಮಾಡೋದು, ಇದರಿಂದ ಏನಾಗ್ತದೆ, ದೇಶದಲ್ಲಿ ಅಸಮತೋಲನ ಆಗ್ತದೆ. ಪುರುಷರು ಮಹಿಳೆಯರು ಒಂದೇ ಸಂಖ್ಯೆಯಲ್ಲಿ ಇರುವುದಿಲ್ಲ. ಏನಾಗ್ತದೆ, ಆಗ್ಲಿ ಬಿಡಿ ನಮ್ಮದು ಒಂದು ಮಗು ಅಲ್ವಾ ಅಂತ ನಾವಾದ್ರೂ ಅಂದುಕೊಳ್ತೇವೆ. ಬಟ್ ಇದರಿಂದ ಸಮಾಜದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಂಆರ್ ಧರಣಿಕುಮಾರ್ ಮಾತನಾಡಿ, ಅಷ್ಟೊಂದ ಜೀವ ಸಂಕುಲದಲ್ಲಿ ಮನುಷ್ಯ ಜೀವ ಸಂಕುಲ ವಿಶೇಷವಾಗಿದೆ. ಮನುಷ್ಯನಿಗೆ ಹೆಚ್ಚು ಬುದ್ಧಿಶಕ್ತಿ ನೀಡಿದೆ. ಮನುಷ್ಯನಲ್ಲೇ ನಾನು ಮೇಲು ಕೀಳು ತಾರತಮ್ಯ ಹಾಗೂ ನಾನು ಗಂಡು ಹೆಣ್ಣು ಎಂಬುದು ಹುಟ್ಟಿಕೊಂಡಿದೆ. ಈ ತಾರತಮ್ಯ ಹೋಗಲಾಡಿಸಲು ಅನೇಕ ಕಾನೂನುಗಳು ಬಂದಿದೆ. ಪ್ರತಿಯೊಬ್ಬರೂ ಕಾನೂನನ್ನು ತಿಳಿದು ಪರಿಪಾಲಿಸಬೇಕು. ಜೊತೆಗೆ ಸುತ್ತಮುತ್ತಲ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಅಂತ ಹೇಳಿದರು. ಅಷ್ಟು ಜೀವ ಸಂಕುಲಗಳಲ್ಲಿ ಬುದ್ಧಿ ಇರೋ ಏಕೈಕ ಜೀವಿ ಅಂತಂದ್ರೆ ಮನುಷ್ಯ. ಜೊತೆಗೆ ಅಷ್ಟು ಜೀವಿಗಳಲ್ಲಿ ಯಾವ ಜೀವಿನೂ ಕೂಡ ನಾಳೆ ನಾನು ಬದುಕಬೇಕು ಮತ್ತೆ ನಾಳೆಗೋಸ್ಕರ ಅಂತೇಳಿ ಯಾವ ಜೀವಿನೂ ಕೂಡ ಒಂದು ಕೂಡಿ ಇಟ್ಕೊಂಡು ಈ ಎರಡೂ ಕೆಲಸ ಮಾಡೋಂಥ ಏಕೈಕ ವ್ಯಕ್ತಿ ಮನುಷ್ಯ ಜೀವಿ ಒಂದೇ. ಬುದ್ಧಿ ಇದೆ, ಆದರೂ ನಾಳೆ ಬೇಕು. ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ ಆಗಿ ನಾವು ನಾಳೆ ಬದುಕ್ತೀವಿ ಅಂತಲ್ಲ, ಅಥವಾ ನಾಳೆ ಏನಾದರೂ ದಿನಕ್ಕೆ ಬೇಕು ಅಂತಲ್ಲ, ಮತ್ತೊಂದು ಯಾವುದಾದ್ರು ಒಂದು ಮನೆ ನಾವು ಮಠ ನೆಕ್ಸ್ಟ್ ನಾಳೆ ಫ್ಯೂಚರ್ಗೆ ಅಂತೇಳಿ ಮಾಡೋದು ಯಾವ್ದಾದ್ರು ಇದೆಯಾ? ಯಾವ ಪ್ರಾಣಿ ಸಂಕುಲದಲ್ಲಿ ಯಾರೋ ಮಾಡೋದು. ಯಾಕೆ ಅಂತಂದ್ರೆ ಯಾವುದಕ್ಕೂ ಪಾಪ ಬುದ್ಧಿಶಕ್ತಿ ಇಲ್ಲ. ಹಾಗಾಗಿ ಆದ್ರೆ ಆ ಮನುಷ್ಯ ಬುದ್ಧಿಶಕ್ತಿ ಇರೋದೇ ಒಂದು ದೊಡ್ಡ ತೊಂದರೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಅಲ್ಲಿಂದಲೇ ಸಣ್ಣ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಮೇಲು ನಾವು ಕೀಳು ಅಂತೇಳಿ. ಸೊ ಮಹಿಳೆಯರು ಮತ್ತೆ ಮಕ್ಕಳು ಇರ್ಬೋದು, ದೊಡ್ಡವರು ಸಣ್ಣವರು ಈ ತರ ಏನು ತಾರತಮ್ಯನ ಮಾಡ್ಕೊಂಡು ಅಲ್ಲಿಂದ ಎಲ್ಲಿ ಮನುಷ್ಯ ಬುದ್ಧಿ ಬಂತು ಅಲ್ಲಿಂದ ಇಲ್ಲಿವರೆಗೂ ಕಳ್ಕೊಂಡ್ಬಿಟ್ಟೆ. ಇನ್ನು ಮುಂದೆ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಸೊ ಈ ತಾರತಮ್ಯನ ಹೋಗ್ಲಾಡ್ಸಕ್ಕೋಸ್ಕರನೇ ಹಲವಾರು ಕಾನೂನುಗಳು ಬಂದಿವೆ. ಆ ಕಾನೂನುಗಳನ್ನ ನಾವು ತಿಳ್ಕೊಂಡ್ರು ಕೂಡ. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ, ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ತಾಲೂಕು ಸಿಡಿಪಿಒ ಕೆಸಿ ಜ್ಯೋತಿ ಲಕ್ಷ್ಮಿ, ವಕೀಲರ ಸಂಘದ ಕಾರ್ಯದರ್ಶಿ ಬಿಎಂ ಸಂತೋಷ್, ವಕೀಲರಾದ ಎಂಬಿ ಗಿರಿಜಾಂಬಿಕಾ, ಕೆಆರ್ ಬಿಂದೇಶ್ವರಿ, ಜೀವನ್ ಇತರರು ಉಪಸ್ಥಿತರಿದ್ದರು. ಸೌತ್ ಆಫ್ರಿಕಾದ ಸನ್ ಸಿಟಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ 74 ಕೆಜಿ ತೂಕದ ಸ್ಪರ್ಧೆಯ ವಿಭಾಗದಲ್ಲಿ ಹಾಸನ ಜಿಲ್ಲೆಯ ವೆಯ್ಟ್ ಲಿಫ್ಟರ್ ಸಂಸ್ಥೆಯ ಸಹಕಾರ್ಯದರ್ಶಿಗಳಾದ ಸಂತೋಷ್ ಶೆಟ್ಟಿ ಅವರು ಭಾಗವಹಿಸಿ ಅತ್ಯುತ್ತಮವಾದ ಗೆಲುವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಚಿನ್ನದ ಪದಕ ಪಡೆದುಕೊಂಡು ಜಿಲ್ಲೆಗೆ, ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಕ್ರೀಡಾಭಿಮಾನಿಗಳು ಅಭಿನಂದಿಸಿದ್ದಾರೆ. ಬೇಲೂರು ತಾಲೂಕಿನ ಕೊತ್ನಳ್ಳಿ ಗ್ರಾಮದಲ್ಲಿರುವ ಚೇತನ್ ಸೇಗೌಡ ಎಂಬುವವರಿಗೆ ಸೇರಿದ ಜೋಳದ ಹೊಲ ಹಾಗೂ ಮನೆ, ಕಾಂಪೌಂಡ್ ಇನ್ನು ಮುಂತಾದ ವಸ್ತುಗಳನ್ನು ಕಾಡಾನೆಗಳು ನಷ್ಟ ಮಾಡಿದ್ದು, ಸೂಕ್ತ ಪರಿಹಾರ ನೀಡುವಂತೆ ಕೋಗಿಲ ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಂ ಶಿವಕುಮಾರ್ ತಿಳಿಸಿದ್ದಾರೆ. ಸುಮಾರು 15ಕ್ಕೂ ಅಧಿಕ ಆನೆಗಳು ಜಮೀನಿಗೆ ಬಂದು ಮನೆ ಕಟ್ಟಲು ಸಂಗ್ರಹಿಸಿದ್ದ ಮರಳನ್ನ ಚೆಲ್ಲಾಡಿ ಲದ್ದಿ ಹಾಕಿ ಹೋಗಿದೆ. ಅಲ್ಲಿನ ಸುತ್ತಮುತ್ತ ರೈತರು ಭಯಭೀತರಾಗಿದ್ದು, ಆನೆಗಳನ್ನು ಸ್ಥಳಾಂತರಿಸಿ ನಷ್ಟ ಅನುಭವಿಸಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಿ ಅಂತ ಶಾಸಕರು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕಳೆದ ವಾರ ಸ್ಥಳೀಯ ಶಾಸಕರು ಆನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರ ಮಾಡಿಕೊಡಬೇಕು, ಮಾಡದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ ಅವಧಿ ಮುಗಿದಿದ್ದು, ಮಾಜಿ ಸಚಿವರು ಶಿವರಾಮ್ ಆನೆಗಳಿಂದ ನಷ್ಟವಾದ ಪ್ರದೇಶಕ್ಕೆ ಭೇಟಿ ನೀಡಿ ಸರ್ಕಾರದ ಗಮನ ಸೆಳೆದು ಪ್ರಾಮಾಣಿಕ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದರು. ಆದರೆ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಕೋಗಿಲ ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಂ ಶಿವಕುಮಾರ್ ಹೇಳಿದರು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮತ್ತು ಹಾಸನ ನಗರದ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿಯ ಎಪಿಜೆ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಇಂದು ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಾಲಾಕ್ಷ ಹೆಚ್ಆರ್ ಮತ್ತು ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ
ಹರೀಶ್ ಮೊದಲಾದವರು ಭಾಗವಹಿಸಿದರು. ಉದ್ಘಾಟನೆ ನೆರವೇರಿಸಿದ ಎಪಿಜೆ ಕಾಲೇಜಿನ ಕಾರ್ಯದರ್ಶಿ ಡಿ ಮುರಳಿ ಅವರು ಮಾತನಾಡಿ, ಕರಾಟೆ ತುಸು ಕಷ್ಟದ ಕ್ರೀಡೆ. ಈ ಕ್ರೀಡೆ ಅಭ್ಯಾಸ ಮಾಡುವವರು ಎಲ್ಲಾ ರೀತಿಯ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತ ತಿಳಿಸಿದರು. ಬೆಳಗ್ಗೆ 9 ಗಂಟೆಗೆ ಎಪಿಜೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಾವು ಕಲಿತಿರುವ ಕರಾಟೆಯ ಪಟ್ಟುಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರಾಟೆ ಸ್ಪರ್ಧೆ ನಡೆಸಿಕೊಡಲು ವಶಿನವಾ ಶೋರಿನ್ ಯು ಶೋರಿನ್ ಕಾಯ್ ಜಪಾನ್ ಸಂಸ್ಥೆಯ ಅಧ್ಯಕ್ಷ ದೀಪಕ್ HK ಹಾಗೂ ಸಂಸ್ಥೆಯ ತರಬೇತಿದಾರರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಎಪಿಜೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆಲೂರು ಪಟ್ಟಣದ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಶಾಲೆಗೆ ತೆರಳುವ ಮಕ್ಕಳು ಹಾಗೂ ಸಾರ್ವಜನಿಕರು ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಪಟ್ಟಣದಲ್ಲಿ ಬಹುತೇಕ ಎಲ್ಲಾ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು, ದ್ವಿಚಕ್ರ ವಾಹನ ಸವಾರರಿಗೆ, ಶಾಲೆಗಳಿಗೆ ತಿರುಗಾಡುವ ಮಕ್ಕಳಲ್ಲಿ ಭಯದ ವಾತಾವರಣ ಉಂಟಾಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ ನಾಯಿಗಳು ಅಡ್ಡ ಬಂದು ಎಲ್ಲಿ ವಾಹನದಿಂದ ಕೆಳಗೆ ಬೀಳ್ತೇವೋ ಅಥವಾ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವ ಭಯದಲ್ಲಿ ಹೋರಾಡುವ ಪರಿಸ್ಥಿತಿ ಉಂಟಾಗಿದೆ. ಶಾಲಾ ಮಕ್ಕಳು ಶಾಲೆಗೆ ಓಡಾಡುವಾಗ ನಾಯಿಗಳ ಹಿಂಡು ಮಕ್ಕಳನ್ನೇ ಹಿಂಬಾಲಿಸಿ ಬೊಗಳಿಕೊಂಡು ಓಡಾಡೋದ್ರಿಂದ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಭಯಭೀತರಾಗಿದ್ದಾರೆ. ಪೋಷಕರು ಸಹ ಮಕ್ಕಳನ್ನ ಶಾಲೆಗೆ ಕಳಿಸಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ. ಇಂದು ಬೆಳಗ್ಗೆ ಶಾಲಾ ಹೆಣ್ಣು ಮಕ್ಕಳಿಬ್ಬರು ಶಾಲೆಗೆ ತೆರಳುವ ವೇಳೆ ವೆಂಕಟೇಶ್ವರ ಕಲ್ಯಾಣ ಮಂಟಪ ಹಿಂಭಾಗ ಇರುವ ರಸ್ತೆಯಲ್ಲಿ ನಾಯಿಗಳ ಹಿಂಡು ಮಕ್ಕಳನ್ನ ಓಡಾಡಿಸಿವೆ. ಗಾಬರಿಗೊಂಡ ಮಕ್ಕಳು ಮನೆ ಕಡೆಗೆ ವಾಪಸ್ ಓಡಿ ಬಂದು ನಂತರ ಸಾರ್ವಜನಿಕರು ನಾಯಿಗಳನ್ನು ಓಡಿಸಿದ ನಂತರ ಶಾಲೆಗೆ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದಾರೆ. ಅರೆಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಜಿಟಲ್ ಗ್ರಂಥಾಲಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಪುಸ್ತಕಗಳನ್ನು, ದಿನಪತ್ರಿಕೆಗಳನ್ನು ಓದುವುದಲ್ಲದೆ ಅಲ್ಲಿರುವ ಕಂಪ್ಯೂಟರ್ ಅನ್ನು ಸದ್ಬಳಕೆ ಮಾಡಿಕೊಳ್ತಿರುವುದು ಡಿಜಿಟಲ್ ಗ್ರಂಥಾಲಯದ ಉತ್ತಮ ಫಲಿತಾಂಶ ಎಂಬಹುದು. ಇವುಗಳ ನಡುವೆ ಸರಿಯಾಗಿ ಓದಲು ಬರೆಯಲು ಬಾರದ ವಯೋವೃದ್ಧರೊಬ್ಬರು ಪತ್ರಿಕೆಯಲ್ಲಿನ ವಿವಿಧ ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಸುತ್ತಮುತ್ತಲಿನ ವಾಸ್ತವಿಕತೆಯನ್ನು ಅರ್ಥೈಸಿಕೊಳ್ಳುತ್ತಾ ಗ್ರಂಥಾಲಯದ ಸದ್ಬಳಕೆ ಮಾಡುತ್ತಿರುವುದು ನಿಜವಾಗಿಯೂ ಇತರೆ ಯುವ ಪೀಳಿಗೆಯವರಿಗೆ ಉತ್ತಮ ನಿದರ್ಶನವೇ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮ್ಮ ಹಾಸನ್ ಟಿವಿಯ ಫಲಶ್ರುತಿ ಸಕಲೇಶ್ಪುರದಲ್ಲಿ ಅಕ್ರಮ ಕಾಂಪೌಂಡ್ ತೆರವುಗೊಳಿಸಿದ ಅಧಿಕಾರಿಗಳು. ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಅಕ್ರಮವೂ ನಡೆದಿಲ್ಲ. HD ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ. ಗರ್ಭದಲ್ಲಿ ಇರುವಾಗಲೇ ಮಗುವಿನ ರಕ್ಷಣೆ ಮಾಡಿ ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ನ್ಯಾಯಾಧೀಶೆ ಉಷಾರಾಣಿ ಸಲಹೆ.